ನಮ್ಮೆಲ್ಲರಿಗೆ ಈ ಒಂದು ಎಡ್ಯುಕಾನ್ ಕೈ ಜೋಡಿಸಿ ಕಲಿಸೋಣ ಅಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ ಮಟ್ಟದಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮ 2 ದಿವಸ ನಡೀತಾ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿದೆ. ಸುಮಾರು 42 ವಿವಿಧ ಸಂಸ್ಥೆಗಳು, NGOs, ಪ್ರೈವೇಟ್ ಸಂಸ್ಥೆಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಶಿಕ್ಷಣ ಇಲಾಖೆಯಿಂದ ಬಹಳಷ್ಟು ಜನ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದು ಎಲ್ಲಾ ಸಂಸ್ಥೆಗಳು ನಮ್ಮ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಒಂದು ಒತ್ತಡವನ್ನು ಕೊಡಬೇಕಾಗ್ತದೆ. ನಾವು ಹೆಂಗೆ ಎಜುಕೇಶನ್ ನಾವು ಇಂಪ್ರೂವ್ ಮಾಡಬೇಕು, ಇದು ಒಂದು ಪ್ರಯತ್ನ, ನಿರಂತರವಾದ ಒಂದು ಪ್ರಕ್ರಿಯೆ. ಒಂದ್ ದಿವಸದಲ್ಲಿ ಆಗ್ತಕ್ಕಂಥ ಕೆಲಸ ಇಲ್ಲ. ಇದು 6 ತಿಂಗಳಲ್ಲಿ ಆಗ್ತಕ್ಕಂಥ ಕೆಲಸ ಇಲ್ಲ, 1 ವರ್ಷದಲ್ಲಿ ಆಗ್ತಕ್ಕಂಥ ಕೆಲಸ ಇಲ್ಲ. ನಾವು ಬುಡಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಇವತ್ತು ನಾವು ಸೆಕೆಂಡ್ PUC ರಿಸಲ್ಟ್ಸ್ ತಾವು ತಗೊಳ್ಬಹುದು, ಇಲ್ಲಾಂದ್ರೆ 10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ತಾವು ತಗೊಳ್ಬಹುದು. ಅದನ್ನು ನಾವು ಉತ್ತೇಜಿಸಲು ಎಲ್ಲ ಸರಿಯಾದ ರೀತಿಯಿಂದ ನಾವು ಮಾಡ್ಬೇಕಂದ್ರೆ ಬುಡಮಟ್ಟದಲ್ಲಿ ನಾವು ಪ್ರಾರಂಭ ಮಾಡ್ಬೇಕಾಗ್ತದೆ. ಒಬ್ಬ ಮಕ್ಕಳಿಗೆ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಬಂದು ತಾವು 90% ತಗೊಳ್ಬೇಕಂದ್ರೂ ಸಾಧ್ಯ ಇಲ್ಲ. ಅವ್ರಿಗೆ ನಾವು ಮೊದಲಿಂದ ಬಹುಶಃ ಇವಾಗ ಮೊದಲಾಗಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 1008 ಶಾಲೆಗಳಲ್ಲಿ ನರ್ಸರಿ ಶಾಲೆ ಪೂರಕವಾಗಿ ನಾವು ನರ್ಸರಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 1008 ಶಾಲೆಗಳಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಇದರಿಂದ ಅನುಕೂಲ ಆಗ್ತದೆ. ಹಿಂದೆ ಇರ್ತಕ್ಕಂಥ ವರ್ಷದಲ್ಲಿ ತಾವು ನೋಡಿದ್ರೆ ಕೇವಲ 47 ಶಾಲೆಗಳಲ್ಲಿ ನಾವು ಮಾಡಿದ್ವಿ. ಆದ್ರೆ 47ರಿಂದ 1008 ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 9247 ಶಾಲೆಗಳು. ಅದರಲ್ಲಿ ಈ ಬಾರಿ ಹಂತವಾಗಿ ನಾವು ಮಾಡ್ತಾ ಇದೀವಿ. ಯಾವ್ದಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಯಾವ್ದಾದ್ರೆ ಒಂದು ಕಾರ್ಯಕ್ರಮ ಇದ್ರೆ ಬಹಳಷ್ಟು ಬಂದ್ರೆ, ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿದ್ರೆ ನಾವು ಇದು ಪ್ರಾರಂಭ ಮಾಡ್ತಾ ಇದೀವಿ. ಅದರ ಜೊತೆಯಾಗಿ ಸುಮಾರು 872 ಶಾಲೆಗಳಲ್ಲಿ ದ್ವಿಭಾಷೆ ಬೈಲಿಂಗ್ವಲ್ ಕ್ಲಾಸಸ್ ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ಇದೆಲ್ಲ ಒಂದು ನಮ್ಮ ಶಿಕ್ಷಣ ಇಲಾಖೆಯಿಂದ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಸಹಭಾಗಿತ್ವದಿಂದ ನಾವು ಮಾಡ್ತಾ ಇದ್ದೀವಿ. ಸುಮಾರು 306 ಶಾಲೆಗಳಲ್ಲಿ NSQF, ಅದು ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, ಮತ್ತೆ NSQF ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಬಹುದು, AI ಆಗಿರಬಹುದು, ಅದನ್ನು ನಮ್ಮ ಭಾಗದ ಜನರಿಗೆ ಕಲಿಸ್ತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಎಡ್ಯುಕಾನ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಎಲ್ಲರೂ ಕೊಂಡು ತಮ್ಮ ಯಾವ ಒಂದು ರೀತಿಯಿಂದ ನಾವು ಹಂಚ್ಕೊಳ್ಬಹುದಂತ ಒಂದು ಕಾರ್ಯಕ್ರಮ ಆಗಿದೆ. ಇದು ವಿನೂತನವಾದ ಒಂದು JSW ಅವರು ಕೂಡ ಯಾವಾಗ್ಲೂ ಕೂಡ ಬಹಳಷ್ಟು ಒಂದು ಮುಂದಾಳಿತ್ವವನ್ನು ವಹಿಸಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹಲವಾರು, I think how many about 42 have come and 7 ದಿವಸ ಇದು ನಡೀತದೆ. ಮತ್ತೆ ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಾಥಮಿಕ ಶಿಕ್ಷಣ ಸಚಿವರುಗಳಾಗಿರುವಂತಹ ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಇವತ್ತೇ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗೋರಿದ್ರು. ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಅವರು ಭಾಗಿಯಾಗಬೇಕಾಗಿತ್ತು. ಆದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರುವ ಒಂದು ಪ್ರಯುಕ್ತದಲ್ಲಿ ಅವರು ಬರುವುದಕ್ಕೆ ಇವತ್ತಿನ ದಿವಸ ಇಲ್ಲಿ ಆಗಿಲ್ಲ. ಬಹಳ ವಿನೂತನವಾದ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆಯಲ್ಲಿ ಏನು ಎಜುಕೇಶನ್ ಡಿಸ್ಟ್ರಿಕ್ಟ್ಸ್ ಇದೀವಿ, ಅದರಲ್ಲಿ ಬಹಳ ಹಿಂದುಳಿದ ಹಂತದಲ್ಲಿದ್ದೀವಿ ನಾವು. ಅದಕ್ಕೆ ನಾವು ಹೆಚ್ಚಿನ ಒತ್ತು ಶಿಕ್ಷಣ ಕೊಡ್ತಾ ಇದ್ದೀವಿ. ಆ ಒಂದು ಕಾರಣಕ್ಕಾಗಿ ಅಕ್ಷರ ಆವಿಷ್ಕಾರ ಅಂತ ಯೋಜನೆ ನಾವು ಹಿಂದಿನ ವರ್ಷ ಹಮ್ಮಿಕೊಂಡಿದ್ದೀವಿ. ಇದು ನಿರಂತರವಾಗಿ ನಾವು ನಡೀತಾ ಇದ್ದು 2 ವರ್ಷ ಶೈಕ್ಷಣಿಕ ವರ್ಷ 2023-24 ಹಾಗೂ 2024-25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳಲ್ಲಿ
ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಿಂದ ಅಳವಡಿಸ್ಕೊಡ್ಬೇಕು. ಅಲ್ಲಿ ಏನೇನು ಕೊರತೆಗಳಿವೆ ಅದನ್ನು ನೀಗಿಸಬೇಕು ಅಂತ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಾವು ಒಂದು ಸ್ಟಡಿನೂ ಕೂಡ ಮಾಡಿದ್ದೀವಿ. ಸುಮಾರು 76% ಶಾಲೆಗಳು, ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆಗಳು, ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಶಾಲೆಗಳು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಒಂದು ಕೊರತೆ ಇದೆ. ಅದಕ್ಕಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಅಂದಾಗ ನಮ್ಮ ಹೊಸಪೇಟೆ ಡಿಸಿ ವಿಜಯ್ ದಿವಾಕರ್ ಅವರು ಹೇಳಿರಲ್ವಾ, ಹಾಗಾಗ್ಬಾರ್ದು ಅಂತ. ಬರೇ ಬಿಲ್ಡಿಂಗ್ ಕಟ್ಟಿದೆ ಯಾವ್ದನ್ನ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಅವ್ರು ಹೇಳಿದ್ರು. ಈಗ 4-5 ವರ್ಷ ಆಗಿರಲ್ಲ, ಮತ್ತೆ ಆ ಬಿಲ್ಡಿಂಗ್ ಸೋರ್ತಾ ಇದೆ ಹಾಗಂತೇಳಿ ಅದನ್ನ ಹಂಗಾಗ್ಕೂಡ್ದು. ಈಗ ಸಿಸ್ಟಮೆಟಿಕ್ ಆಗಿ ಹೇಳಿದ್ರು ಅವ್ರು ಏನಿದೆ ಗೊತ್ತಾ, ಈಗ ಫಸ್ಟ್ ನಾವು ಮೂಲಭೂತ ಸೌಕರ್ಯ ಕಳ್ಕೊಳ್ಬೇಕು. ಏನಾದ್ರು ಓದಿಸ್ಬೇಕಂದ್ರೆ ಎಷ್ಟು ಟೆಕ್ನಾಲಜಿ ನಾವು ಉಪಯೋಗಿಸಿದ್ರು ಕೂಡ ಕೊನೆಯದಾಗಿ ಎಲ್ಲಾ ಶಿಕ್ಷಕರು ಓದಿಸ್ಬೇಕು, ಮಕ್ಕಳು ಓದ್ಬೇಕು, ಕಲಿಬೇಕು. ಏನು ಒಂದು ಚಿಪ್ ಹಾಕಿದ್ರೆ ನಾವು ಎಲ್ಲಾ ರಿಪ್ರೊಡ್ಯೂಸ್ ಕಂಪ್ಯೂಟರ್ ಟೈಪ್ ಮಾಡಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಎಲ್ಲಾ ನಾವೊಂದು ರೀತಿಯಿಂದ ಓದ್ಲೇಬೇಕಾಗ್ತದೆ. ಶಿಕ್ಷಕರದ ಅವಶ್ಯಕತೆ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 19,550 ಶಿಕ್ಷಕರ ಒಂದು ಕೊರತೆ ಇತ್ತು ನಮ್ಮ ಸರ್ಕಾರ ಬಂದ ನಂತರ. ಮೊದಲನೇ ಒಂದು ಹಂತದಲ್ಲಿ ಸುಮಾರು 10,500 ಶಿಕ್ಷಕರನ್ನು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನಾವು ಫೇಸ್ 1 ಅಲ್ಲಿ ನಾವು ಅಪಾಯಿಂಟ್ ಮಾಡಿದ್ವಿ. ನಂತರ ಸುಮಾರು ಒಂದು 5,500 ಶಿಕ್ಷಕರ 2ನೇ ಫೇಸ್ ಅಲ್ಲಿ ನಾವು ಮಾಡಿದ್ವಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 2,618 ಶಿಕ್ಷಕರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 18,34,00,000 ಪ್ರಾಥಮಿಕ ಶಿಕ್ಷಕರಿಗೆ ಸುಮಾರು 10,000, ಪ್ರೌಢ ಶಿಕ್ಷಕರಿಗೆ ಸುಮಾರು 10,500 ಮುಖಾಂತರ ಈ ಬಾರಿ ನಾವು ಮಾಡಿದ್ದೀವಿ. ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದಿನ ವರ್ಷ ಇರ್ತಕ್ಕಂಥ ಕೊರತೆ, ಕೇವಲ ಶಿಕ್ಷಕರ ಕೊರತೆ ಕೇವಲ 0.43%. ಅದು ನೀವು ಬೇರೆ ಬೇರೆ ಕಡೆ ತಾವು ನೋಡಿದ್ರೆ, ಇಡೀ ನೀವು ಜಾರ್ಖಂಡ್, ಬಿಹಾರ್ ಅಲ್ಲಿ ನೋಡಿದ್ರೆ 34% 32% ಅಪ್ ಟು 40% ತನಕ ಶಿಕ್ಷಣ ಒಂದು ಕೊರತೆ ಇದೆ. ನಮ್ಮಲ್ಲಿ ಎಲ್ಲಕ್ಕಿಂತ ಒಳ್ಳೆ ರೀತಿಯಿಂದ ಯಾರ ರಾಜ್ಯ ಮಾಡ್ತಾ ಇದೆ ಅಂತ ನಾವು ಓದಿದ್ರೆ, ತಮಿಳುನಾಡುವಲ್ಲಿ ಕೇವಲ 2.63% ಶಿಕ್ಷಕರ ಕೊರತೆ ಇದೆ. ಕೇರಳದಲ್ಲಿ 2.83 ಶಿಕ್ಷಕರ ಕೊರತೆ ಇದೆ. ನಾವು ಶಿಕ್ಷಣ ಇಲಾಖೆ, ನಾವು ಎಲ್ಲರೂ ಸೇರಿ ಇಷ್ಟೆಲ್ಲ ಶಿಕ್ಷಕರಿಗೆ, ಅತಿಥಿ ಶಿಕ್ಷಕರು, ಯಾಕಂದ್ರೆ ನೇಮಕ ಮಾಡ್ಬೇಕಂದ್ರೂ ನಮ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಅಪ್ರೂವಲ್ ಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಒಂದು ಬಗೆಹರಿಸಬೇಕು ಅಂತ ನಾವು ನಮ್ ಕಡೆಯಿಂದ ಕೇವಲ 0.43% ಶಿಕ್ಷಕರ ಕೊರತೆ ಇದೆ. ಆದ್ರೆ ಇದು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಬದಲಾವಣೆ ಕಾಣಬೇಕಂದ್ರೆ ಕನಿಷ್ಠ 3ರಿಂದ 5 ವರ್ಷ ಆಗ್ತದೆ. ನಮ್ಮ SSLC ಫಲಿತಾಂಶಗಳಾಗ್ಲಿ, ಸೆಕೆಂಡ್ PUC ಫಲಿತಾಂಶಗಳಾಗ್ಲಿ, ನಿನ್ನೆ ತಾನೇ ನಾವು ಶಿಕ್ಷಣ ಇಲಾಖೆಯವ್ರ ಜೊತೆ, ಬಹುಶಃ ತಾವು ಕೂಡ VC ಇದ್ರಿ, VC ಕೂಡ ತಾವು ಭಾಗಿಯಾಗಿದ್ರಿ. ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ನಾವು ಮಾಡ್ತಾ ಇದೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಯಾವ ಒಂದು ರೀತಿಯಿಂದ ನಾವು ಇಂಪ್ರೂವ್ ಮಾಡಬೇಕು ಅಂತ ಒಬ್ರಿಗೆ ನಾವು ಒಂದು ಶಿಕ್ಷಣ ಮುಂದೆ ಬರ್ತಕ್ಕಂಥ 1 ತಿಂಗಳಲ್ಲಿ, ನಾನು ಮೊನ್ನೆನೇ ಕೂಡ ಹೇಳಿದ್ದೀನಿ, 1 ತಿಂಗಳಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ನಿರಂತರವಾದ ಒಂದು ಪ್ರಕ್ರಿಯೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.